ವೀಕ್ಷಕರೇ, ಮೀನರಾಶಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಈ ಏಪ್ರಿಲ್ ತಿಂಗಳಲ್ಲಿ ಮೀನರಾಶಿಯವರಿಗೆ ಏನು ಒಂದು ಫಲ ಸಿಗ್ತಾ ಇದೆ, ಯಾವ ಪ್ರಯೋಜನಗಳಿದೆ, ಏನು ಲಾಭವಿದೆ, ಯಾವ ಎಚ್ಚರಿಕೆಗಳನ್ನು ಪಾಲಿಸಬೇಕು, ನೀವು ಏನು ಪರಿಹಾರಗಳನ್ನು ಮಾಡಿಕೊಂಡ್ರೆ ಒಳ್ಳೆ ಫಲಗಳು ನಿಮಗೆ ಸಿಗುತ್ತೆ ಅನ್ನುವಂತಹ ಅದ್ಭುತವಾದ ವಿಚಾರಗಳನ್ನು ನಾವೆಷ್ಟು ಸರಳವಾಗಿ ಸುಲಭವಾಗಿ ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದು. ವಿಡಿಯೋ ಅಂತೂ ನಿಮ್ಗೆ ತುಂಬ ಉಪಯೋಗ ಆಗುತ್ತೆ. ಕೊನೆ ತನಕ ನೋಡಿ, ಪರಿಹಾರವನ್ನು ತಿಳ್ಕೊಳ್ಳಿ. ಬನ್ನಿ, ಹಾಗಿದ್ರೆ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೀನರಾಶಿಯವರ ಜನ್ಮ ನಕ್ಷತ್ರಗಳು ಯಾವುದು? ಪೂರ್ವಭಾದ್ರ ನಕ್ಷತ್ರದ 4ನೇ ಚರಣ, ಉತ್ತರಭಾದ್ರ ನಕ್ಷತ್ರದ 4 ಚರಣಗಳು, ರೇವತಿ ನಕ್ಷತ್ರದ 4 ಚರಣಗಳು ಸೇರಿರತಕ್ಕಂತಹ ಮೀನರಾಶಿಯವರ ಯಾವತ್ತಿಗೂ ಮೀನರಾಶಿಯವರ ಅಂದ ತಕ್ಷಣ ವಿನಯವಂತಿಕೆ, ಕಲ್ಪನಾಶೀಲತೆ, ಯಾವತ್ತಿಗೂ ಒರಟಾಗಿ ನಡ್ಕೊಳ್ಳೋದು ತುಂಬ ಕಡಿಮೆ. ವಿನಯದಿಂದ, ಒಂದು ನಯ ನಾಜೂಕಿನಿಂದ ನಡೆದುಕೊಳ್ತಕ್ಕಂತಹ ವ್ಯಕ್ತಿಗಳು ಅಂತ ಹೇಳ್ಬೋದು. ಯಾವುದೇ ಒಂದು ವ್ಯವಹಾರ ವಹಿವಾಟು ಮಾಡಿದ್ರು ಕೂಡ ಲೆಕ್ಕಾಚಾರದಿಂದ ಇರತಕ್ಕಂಥದ್ದು. ಆಲೋಚನೆಗಳು ಮೇಲಿಂದ ಮೇಲೆ ಮಾಡ್ತಾನೆ ಇರ್ತಾರೆ. ಒಂದು ಸುಮ್ಮನೆ ಮೈ ಮರೆಯುವಂಥ ವ್ಯಕ್ತಿಗಳಲ್ಲ, ಒಂದು ಸೋಲನ್ನು ಸುಲಭವಾಗಿ ಒಪ್ಕೊಳ್ತಕ್ಕಂಥ ವ್ಯಕ್ತಿಗಳಲ್ಲ. ಯಾಕಂದರೆ ಕೊನೆ ಗಳಿಗೆವರೆಗೂ ಕೂಡ ಒಂದು ಕಷ್ಟದಿಂದ, ಶ್ರಮದಿಂದ ಹೋರಾಟ ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳು ಅಂತ ಹೇಳ್ಬೋದು. ಅನೇಕ ಮನೋವ್ಯಥೆಗಳಿದ್ರೂ ಕೂಡ ಬೇರೆಯವ್ರ ಹತ್ರ ಹಂಚ್ಕೊಳ್ಳಲ್ಲ. ತಾವಾಯಿತು, ತಮ್ಮ ಪಾಡಾಯಿತು, ತಮ್ಮ ಕಷ್ಟ ಆಯಿತು, ಈ ರೀತಿ ಇರ್ತಕ್ಕಂಥ ವ್ಯಕ್ತಿಗಳು ಮೀನರಾಶಿಯವರು. ನಿಜಾನ ಸುಳ್ಳ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ನಿಮ್ಮ ಅಭಿಪ್ರಾಯ ನಮಗೆ ಬಹಳ ಅಮೂಲ್ಯ ಆಗುತ್ತೆ. ಇನ್ನು ಈ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಫಲ ತಿಳಿಸ್ತಾ ಇರತಕ್ಕಂಥದ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್. ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಮಾಡ್ಕೊಳ್ಳಿ. ಫ್ರೀಯಾಗಿ ನಿಮ್ಗೆ ಸಿಗುತ್ತೆ ಸಬ್ಸ್ಕ್ರಿಪ್ಷನ್ನು. ಜೊತೆಗೆ ಎಲ್ಲ ಮಾಹಿತಿಗಳು, ಜ್ಯೋತಿಷಕ್ಕೆ ಸಂಬಂಧಿಸಿರುವಂತಹ ಎಲ್ಲ ಮಾಹಿತಿಗಳು ಒಂದೇ ಕಡೆ ಬರುತ್ತೆ, ಒಂದೇ ಚಾನಲಲ್ಲಿ ನಿಮ್ಗೆ ಸಿಗುತ್ತೆ. ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ. ಹಾಗಿದ್ರೆ ಏಪ್ರಿಲ್ ತಿಂಗಳಲ್ಲಿ ಈ ಒಂದು ಮೀನರಾಶಿಯವರಿಗೆ ಏನು ಒಂದು ಫಲ ಸಿಗ್ತಾ ಇದೆ ಅಂತಂದರೆ ನೋಡಿ, ನೀವು ಏನೋ ಒಂದು ವ್ಯವಹಾರ ಮಾಡ್ತಾ ಇದ್ದೀರಿ, ವಹಿವಾಟನ್ನು ಮಾಡ್ತಾ ಇದ್ದೀರಿ, ಯಾವುದೋ ಒಂದು ಪ್ಲಾಟ್ಫಾರ್ಮಲ್ಲಿದ್ದೀರಿ, ಯಾವುದೋ ಒಂದು ಸರ್ಕಾರಿ ಕೆಲಸದಲ್ಲಿದ್ದೀರಿ, ಅರೆ ಸರ್ಕಾರಿಯಲ್ಲಿದ್ದೀರಿ, ಅಥವಾ ಓನಾಗಿ ಬಿಸ್ನೆಸ್ ಮಾಡ್ತಾ ಇದ್ದೀರಿ. ನಿಮಗೆ ಜನಗಳಿಂದ ಅಥವಾ ಹೆಚ್ಚಿನ ಗಣ್ಯರಿಂದ ಅಥವಾ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿಗಳಿಂದ ನಿಮ್ಗೆ ಒಳ್ಳೆ ಪ್ರಶಂಸೆ ಸಿಗುತ್ತೆ. ಏನೋ ಒಂಥರ ಸಾಧನೆ ಮಾಡ್ತಾ ಇದ್ದೀನಿ ಅನ್ನೋಂಥ ಫೀಲಿಂಗ್ ಇರುತ್ತೆ ನಿಮಗೆ. ಅಂದರೆ ಶಬಾಷ್ಗಿರಿ ಸಿಗುತ್ತೆ. ನೀವು ಮಾಡುವಂಥ ಕೆಲಸಕ್ಕೆ ನಿಮಗೊಂದು ಒಳ್ಳೆ ಗೌರವ ಅನ್ನುವಂಥದ್ದು ಸಿಗುತ್ತೆ. ಗುರುತಿಸ್ತಾರೆ ಜನ. ನೀವು ಎಷ್ಟು ಕಷ್ಟಪಡ್ತಾ ಇದ್ದೀರಿ, ನೀವೆಷ್ಟು ನೊಂದ್ಕೊಳ್ತಾ ಇದ್ದೀರಿ, ಅಥವಾ ನೀವು ಏನು ಚಾಕಚಕ್ಯತೆಯಿಂದ ನಿಮ್ಮ ಒಂದು ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡ್ತಾ ಇದ್ದೀರಿ, ಅದಕ್ಕೆ ತಕ್ಕದಾಗಿರುವಂಥ ಒಂದು ಬೆಲೆ ಅನ್ನುವಂಥದ್ದು ಸಿಗುತ್ತೆ, ಫಲ ಅನ್ನುವಂಥದ್ದು ಸಿಗುತ್ತೆ. ಕೆಲವೊಂದು ಜನರಿಗೆ ಏನಾಗುತ್ತೆ, ಎಷ್ಟೇ ಕಷ್ಟಪಟ್ಟರು ಕೂಡ ಅದ್ರ ಕಷ್ಟಕ್ಕೆ ತಕ್ಕಂತೆ ಫಲ ಸಿಗಲ್ಲ. ಆದರೆ ಇಲ್ಲಿ ನಿಮ್ಗೆ ಆಗಲ್ಲ. ಒಂದು ಕಷ್ಟಕ್ಕೆ ತಕ್ಕ ಹಾಗೆ ಒಂದು ಫಲ ಸಿಗುತ್ತೆ ಗಣ್ಯರಿಂದ. ಅಂದರೆ ಯಾರೋ ಒಂದು VVIPಗಳು ಅಥವಾ ಭಾಳ ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿಗಳು, ಅವರು ಒಂದು ದೃಷ್ಟಿಕೋನದಲ್ಲಿ ನೀವು ಗುರುತಿಸ್ಕೋತೀರಿ ಅನ್ನುವಂಥದ್ದು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಬೇರೆ ಕಡೆಯಿಂದ ಏನೇನೋ ಒಂದು ಕೆಲವೊಂದಿಷ್ಟು ಶುಭ ಸಮಾಚಾರಗಳು ಈ ತಿಂಗಳಲ್ಲಿ ನೀವು ಕೇಳುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಕೆಲವೊಂದು ಜನ ದೇವರು, ದಿಂಡ್ರು, ಪೂಜೆ ಪುನಸ್ಕಾರ ಈ ರೀತಿಯಲ್ಲಿ ತೊಡಕೊಳ್ಳುವಂಥದ್ದು, ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡುವಂಥದ್ದು, ಮನೆಯಲ್ಲಿ ಯಾವುದೋ ಒಂದು ಚಿಕ್ಕದಾಗಿರುವಂಥ ದೇವತಾ ಕಾರ್ಯವನ್ನು ಮಾಡ್ತಕ್ಕಂಥದ್ದು, ಜೊತೆಗೆ ಮದುವೆ ಅಥವಾ ಏನೋ ಶುಭ ಸಮಾರಂಭಗಳಿಗೆ ಅಲದಾಡುವಂಥದ್ದು, ಈ ರೀತಿಯಾಗಿರ್ತಕ್ಕಂಥದ್ದು ಈ ತಿಂಗಳಲ್ಲಿ ಸಹಜವಾಗಿ ನಿಮಗೆ ಕಂಡು ಬರುತ್ತೆ. ಸಮಾರಂಭಗಳಿಗಾಗಿ ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ಅನಿವಾರ್ಯವಾಗಿ ಕೆಲವೊಂದು ಮದುವೆ ಕಾರ್ಯಗಳು ಅಂಥದ್ದು ಇಂಥದ್ದು ಅಂತೇಳಿ ಅಲದಾಟ, ಪ್ರಯಾಣಗಳು ಸಿಕ್ಕಾಪಟ್ಟೆ ಇರುತ್ತೆ. ದುಡ್ಡು ಖರ್ಚಾಗುತ್ತೆ, ಸಮಯನೂ ವ್ಯರ್ಥ ಆಗುತ್ತೆ. ಅದು ನಿಮಗೆ ಬಿಟ್ಟಿದ್ದು. ಯಾವುದು ಹೋಗಬೇಕು, ಯಾವುದು ಹೋಗಬಾರ್ದು ಅನ್ನುವಂಥದ್ದನ್ನು ಆಯ್ಕೆ ಮಾಡಿಕೊಂಡು ನೀವು ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನು ನೋಡಿಕೊಂಡು ಪ್ಲಾನ್ ಮಾಡಿಕೊಂಡ್ರೆ ಒಳ್ಳೆಯದು. ಇದೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ತಕ್ಕಂಥದ್ದು ಒಳ್ಳೆಯದು. ಇನ್ನು ನೀವು ಮನೆಗೆ ಬೇಕಾಗಿರುವಂತಹ ನಿಮ್ಮ ಪತ್ನಿಗೆ ಅಥವಾ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಪತಿಗೆ ಅಥವಾ ನಿಮಗೆ ಬೇಕಾಗಿರ್ತಕ್ಕಂಥವರಿಗೆ, ಪ್ರೀತಿ ಪಾತ್ರರಿಗೆ ಇಷ್ಟವಾಗತಕ್ಕಂತಹ ಏನೋ ಒಂದು ವಸ್ತುಗಳನ್ನು ಖರೀದಿ ಮಾಡುವಂಥ ಸಾಧ್ಯತೆಗಳಿದೆ. ವಸ್ತುಗಳು ಬೆಲೆ ಬಾಳ್ತಕ್ಕಂಥ ವಸ್ತುಗಳು ಖರೀದಿ ಮಾಡುವಂಥ ತಪ್ಪಲ್ಲ. ಆದರೆ ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನು ನೋಡಿಕೊಂಡು ಖರ್ಚು ಮಾಡಿದ್ರೆ ಭಾಳ ಒಳ್ಳೆಯದು. ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೆಲ್ದಿ ಆಗಿರುತ್ತೆ. ಅದನ್ನು ಬಿಟ್ಟು ಬೇರೆಯವರಿಗೆ ಮೆಚ್ಚಿಸೋದಕ್ಕೆ ನೀವು ಏನನ್ನಾದರೂ ತೆಗೆದುಕೊಳ್ತಾ ಇದ್ದೀರಿ ಅಂತಂದರೆ ಅಷ್ಟು ಸಮಂಜಸ ಅಲ್ಲ.
ಅದು ನಿಮಗೆ ಅಷ್ಟು ಒಳ್ಳೆಯ ಫಲಗಳು ನಿಮಗೆ ಸಿಗಲ್ಲ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಇನ್ನು ನಿಮ್ಮ ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆಗಳಿರುತ್ತೆ. ಹಿರಿಯರಿಗಾಗಿ ಸ್ವಲ್ಪ ಆರೋಗ್ಯಕ್ಕಾಗಿ ದುಡ್ಡನ್ನು ಖರ್ಚು ಮಾಡಿಕೊಳ್ಳುವಂಥ ಸನ್ನಿವೇಶಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ವ್ಯಾಪಾರ ಕ್ಷೇತ್ರದಲ್ಲಿ ಇದುವರೆಗೂ ಬಹಳ ಕಷ್ಟಪಡ್ತಾ ಇದ್ದೀರಿ, ಸ್ವಲ್ಪ ಚೇತರಿಕೆಯನ್ನು ಕಂಡು ಬರುತ್ತೆ. ನೀವು ಮಾಡ್ತಕ್ಕಂಥ ವ್ಯಾಪಾರ ವಹಿವಾಟಿನಲ್ಲಿ ಸ್ವಲ್ಪ ಬದಲಾವಣೆಗಳು ಕಂಡು ಬರೋದರಿಂದ ಸ್ವಲ್ಪ ಮನಸ್ಸಿಗೆ ಏನೋ ಒಂಥರ ಮಂದಹಾಸ ಅಥವಾ ಸಂತೋಷ, ಈ ರೀತಿ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಅನ್ನುವಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು ಈ ಒಂದು ತಿಂಗಳಲ್ಲಿ. ಇನ್ನೂ ಅದ್ಭುತವಾದ ವಿಚಾರಗಳನ್ನ ತಿಳಿಸೋದಿದೆ, ಅದ್ಭುತವಾದ ಪರಿಹಾರ ಇದೆ. ಅದಕ್ಕಿಂತ ಮುಂಚೆ ಒಂದು ಅದ್ಭುತ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗಲೇ ಆರ್ಡರ್ ಮಾಡ್ಕೊಂಡು ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ. 80ರಿಂದ 100 ಪುಟದ ಸಂಪೂರ್ಣವಾದ ಜನ್ಮ ಜಾತಕ ಫಲ, ನಿಮ್ಮದೇ ಆದಂತ ಜನ್ಮ ಜಾತಕ ಫಲ. ನೀವೇ ಸುಲಭವಾಗಿ, ಸರಳವಾಗಿ, ಆರಾಮಾಗಿ ಓದ್ಕೊಂಡು ತಿಳ್ಕೊಬಹುದು. ಭಾರತದ ಎಲ್ಲ ಭಾಷೆಗಳಲ್ಲಿಯೂ ಈ ಜಾತಕ ಸಿಗುತ್ತೆ. ಈಗಲೇ ನಂಬಿಕೆ ಹಾಗೂ ವಿಶ್ವಾಸ ಇಟ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ. ಹಾಗಿದ್ರೆ ಈ ಒಂದು ತಿಂಗಳಲ್ಲಿ ನಿಮಗೆ ಇನ್ನೂ ಎಂಥ ಫಲಗಳು ಸಿಗ್ತಾ ಇದೆ ಅಂತಂದರೆ, ನೋಡಿ, ಯಾರ್ದೋ ಒಂದು ದುಡ್ಡು ಕೊಡಬೇಕಾಗಿದೆ, ಸಕಾಲಕ್ಕೆ ನಾನು ಕೊಡೋಕ್ಕಾಗ್ತಾ ಇಲ್ಲ ಅಂತ ಚಿಂತೆ ಮಾಡ್ತಾ ಇದ್ರೆ ಈ ತಿಂಗಳಲ್ಲಿ ಖಂಡಿತ ನೀವು ಕೊಡ್ಬೋದು. ಒಂದು ಪ್ಲಾನ್ ಅಂತೂ ಮಾಡ್ಕೊತೀರಿ, ಯಾವುದೋ ಒಂದು ಮೂಲದಿಂದ ದುಡ್ಡು ಬರ್ಬೋದು, ಅಥವಾ ನಿಮ್ಮ ದುಡಿಮೆಯ ದುಡ್ಡಿನಿಂದನೇ ಕೆಲವೊಂದು ಜನರಿಗೆ ಈ ಹಣಕಾಸಿನ ಒತ್ತಡ ಇರುತ್ತಲ್ಲ, ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳು ತುಂಬ ಚೆನ್ನಾಗಿ ಕಂಡು ಬರುತ್ತೆ. ಅಧಿಕ ಪರಿಶ್ರಮದಿಂದ ನೀವು ಅಧಿಕ ಪರಿಶ್ರಮ ಪಟ್ಟರೆ ಒಳ್ಳೆಯ ಲಾಭ ಸಿಗುತ್ತೆ. ನಿಮಗೆ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇರುತ್ತೆ. ಆ ಕಾಂಪಿಟೇಷನ್ಗೆ ತಕ್ಕಂಗೆ ನೀವು ಪ್ಲಾನ್ ಮಾಡಿಕೊಂಡು ಹೆಚ್ಚಿನ ಕಷ್ಟಪಟ್ಟು ಹೆಚ್ಚಿನ ಪರಿಶ್ರಮ ಪಟ್ಟು ನೀವು ಕೆಲಸ ಮಾಡೋದೇ ಆದರೆ ನೀವು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಒಂದು ಫಲ ಈ ತಿಂಗಳಲ್ಲಿ ನಿಮಗೆ ಸಿಗುವಂಥ ಸಾಧ್ಯತೆಗಳಿದೆ. ಚಿಂತಿಸುವಂಥದ್ದು ಬೇಡ. ಕರೆಕ್ಟಾಗಿ ಒಂದು ಪ್ಲಾನ್ ಮಾಡಿಕೊಂಡು ಮುಂದೆ ನಡೀರಿ, ನಿಮಗೆ ಖಂಡಿತ ಒಳ್ಳೆ ಫಲಗಳು ಸಿಗುತ್ತೆ. ಇನ್ನು ನಿಮಗೆ ಸೋದರ ಮಾವನಿಂದ ನಿಮಗೆ ಸಹಾಯ ಆಗುತ್ತೆ. ಬೀಗರ ಕಡೆಯಿಂದ ನಿಮಗೆ ಸಹಾಯ ಆಗುವಂಥ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಹಿರಿಯರೊಂದಿಗೆ ಏನು ಒಂದು ಸ್ವಲ್ಪ ವಾಗ್ವಾದ ಮಾಡೋದು, ಮನಸ್ತಾಪ ಮಾಡ್ಕೊಳ್ಳೋದು, ಈ ರೀತಿ ಮಾಡ್ಲಿಕ್ಕೆ ಹೋಗಬಾರ್ದು. ಅವ್ರು ಏನು ಹೇಳ್ತಾ ಇದ್ದಾರೆ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಅದ್ರ ತಕ್ಕ ಹಾಗೆ ನೀವು ಪ್ಲಾನ್ ಮಾಡ್ಕೊಂಡು ಹೋಗುವಂಥದ್ದು ಒಳ್ಳೆಯದು. ಅದರ ವಿರುದ್ಧವಾಗಿ ನಡೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ಕೋಬೇಡಿ. ಹಾಗಾಗಿ ಹಿರಿಯರ ಒಂದು ಮನಸ್ಸಿಗೆ ನೋವನ್ನು ತರಿಸುವಂಥ ಪ್ರಯತ್ನವನ್ನು ನೀವಿಲ್ಲಿ ಮಾಡಬಾರ್ದು. ಇನ್ನು ಪತಿ ಪತ್ನಿಯರ ಮಧ್ಯದಲ್ಲಿ ಸ್ವಲ್ಪ ಚಿಕ್ಕದಾಗಿರ್ತಕ್ಕಂಥ ಮನಸ್ತಾಪಗಳು ಇರುತ್ತೆ. ಸಣ್ಣ ಸಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತಹ ಭಿನ್ನಾಭಿಪ್ರಾಯಗಳಿರುತ್ತೆ. ಪ್ರೇಮಿಗಳಲ್ಲಿಯೂ ಕೂಡ ಅದು ಸಹಜವಾಗಿ ಕಂಡು ಬರುತ್ತೆ. ಆದರೆ ಅದನ್ನು ಸಮಾಧಾನವಾಗಿ, ಶಾಂತವಾಗಿ ಯೋಚನೆ ಮಾಡಿಕೊಂಡು ಪ್ಲಾನ್ ಮಾಡಿಕೊಂಡು ಅದನ್ನು ಸರಿ ಮಾಡ್ಕೋಬೇಕು. ಅದನ್ನೇ ನೀವು ಕಂಟಿನ್ಯೂ ಮಾಡ್ತಾ ಹೋದರೆ ಅದು ಅಷ್ಟೊಂದು ಸಮಂಜಸವಾದದ್ದಲ್ಲ. ಯಾವುದೇ ಇದ್ರೂ ದೀರ್ಘವಾಗಿ ಒಯ್ಯುವಂಥದ್ದಲ್ಲ. ಮನಸ್ತಾಪಗಳು ಆಗಿಂದಾಗೆ ಅದನ್ನು ಸರಿ ಮಾಡಿಕೊಂಡು ಮುಂದೆ ಹೋಗುವಂಥ ಪ್ರಯತ್ನವನ್ನು ಮಾಡಿದ್ರೆ ಒಳ್ಳೆಯದು. ಇನ್ನು ಹಣಕಾಸಿನಲ್ಲಿ ಚೇತರಿಕೆ ಸಹಜವಾಗಿ ಕಂಡು ಬರುತ್ತೆ. ಪ್ರೇಮಿಗಳಿಗೆ ಅನುಕೂಲಕರವಾದ ಫಲಗಳೇನೋ ಸಿಗುತ್ತೆ, ಸ್ವಲ್ಪ ಮನಸ್ತಾಪಗಳನ್ನು ಬಿಟ್ಟರೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮಗೆ ಹೆಚ್ಚಿನ ಗೆಲುವನ್ನು ಸಿಗುವಂಥ ಸಾಧ್ಯತೆ ಇದೆ. ಜಯ ಸಿಗುವಂಥ ಸಾಧ್ಯತೆಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ವ್ಯಾಪಾರಗಳಲ್ಲಿ ಸಹಜವಾಗಿ ಮಂದಗತಿ ಇರುತ್ತೆ, ಆದರೆ ಅದನ್ನು ಚೇತರಿಕೆ ಕಾಣುವಂತಹ ಸನ್ನಿವೇಶಗಳು ಈ ಏಪ್ರಿಲ್ ತಿಂಗಳಲ್ಲಿ ಕಂಡು ಬರುತ್ತೆ. ಅದರಿಂದ ಕೂಡ ಸಂತೋಷ ಆಗುತ್ತೆ. ಕಲಾವಿದರಿಗೆ ನನ್ನ ಕಲೆಗೆ ತಕ್ಕಂತೆ ಬೆಲೆ ಸಿಗ್ತಾ ಇಲ್ವಲ್ಲ ಅನ್ನುವಂಥ ಚಿಂತೆ ಇರುತ್ತೆ. ಕಾಯಬೇಕು. ಇನ್ನು ಎಕ್ಸ್ಟ್ರಾ ಏನಾದರೂ ಒಂದು ಡಿಫ್ರೆಂಟ್ ಆಗಿ ಪ್ರಯತ್ನ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ನೀವು ಚಿತ್ರೋದ್ಯಮದಲ್ಲೇ ಇರಿ, ಟಿ ವಿ ಮಾಧ್ಯಮದಲ್ಲೇ ಇರಿ, ಅಥವಾ ತೆರೆಮರೆಯ ಕಲಾವಿದರೇ ಆಗಿರಿ, ಗ್ರಾಮೀಣ ಮಟ್ಟದ ಕಲಾವಿದರೇ ಆಗಿರಿ, ಇನ್ನೂ ಹೆಚ್ಚಿನ ಪರಿಶ್ರಮವನ್ನು ಪಡಬೇಕಾಗುತ್ತೆ. ರಾಜಕಾರಣಿಗಳಂತೂ ಸಿಕ್ಕಾಪಟ್ಟೆ ಬಿಜಿ ಇರ್ತಾರೆ ಈ ತಿಂಗಳಲ್ಲಿ. ಏನೋ ಒಂಥರ ಇಲೆಕ್ಷನ್ ಸಹಜವಾಗಿ ಇರೋದ್ರಿಂದ ತುಂಬ ಬಿಜಿ ಇರ್ತಾರೆ. ಆ ಪಾರ್ಟಿ ಈ ಪಾರ್ಟಿ, ಆ ಕೆಲಸ ಈ ಕೆಲಸ, ಆ ಸಭೆ ಈ ಸಭೆ, ಸಮಾರಂಭ, ಏನೋ ನನಗೆ ಅಧಿಕಾರ, ಈ ರೀತಿಯಾದಂಥ ಕೆಲವೊಂದು ಪ್ಲಾನ್ಗಳು ರಾಜಕಾರಣಿಗಳಲ್ಲಿ ಸಹಜವಾಗಿ ಕಂಡು ಬರುತ್ತೆ. ಆದರೆ ಪರವಾಗಿಲ್ಲ, ನಿಮಗೇನೋ ಒಂದು ಗುರುತಿಸ್ಕೊಳ್ತಕ್ಕಂಥ ಸನ್ನಿವೇಶಗಳು ಇದೆ. ಏನೋ ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮ್ಗಿನ ಹೆಚ್ಚಿನ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳು ನಿಮ್ಮನ್ನು ಗಮನಿಸ್ತಕ್ಕಂಥದ್ದು, ಗುರುತಿಸ್ತಕ್ಕಂಥ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಿ, ಅಲದಾಟ ತಿರುಗಾಟ ಕಡಿಮೆ ಮಾಡಿ, ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ.
ಅಂದರೆ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ಮಿಶ್ರ ಫಲ ಇದೆ. ಆದರೆ ಮಿಶ್ರ ಫಲಕ್ಕೆ ನಾವು ಒಂದಿಷ್ಟು ಎಚ್ಚರಿಕೆಗಳನ್ನು ತಿಳಿಸಿದ್ದೀವಿ. ಆ ಎಚ್ಚರಿಕೆ ಫಾಲೋ ಮಾಡಿದ್ರೆ ಅದ್ಭುತವಾದ ಫಲ ಸಿಗುತ್ತೆ. ಅದ್ರ ಜೊತೆಗೆ ಅದ್ಭುತವಾದ ಪರಿಹಾರ ಬೇಡವಾ? ಅದ್ಭುತವಾದ ಪರಿಹಾರ ಬೇಕೇ ಬೇಕಾಗುತ್ತೆ. ಅದನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಒಂದು ಫಲಗಳು ಸಿಗ್ತದೆ, ನೋಡ್ಕೊಳ್ಳಿ. ಬನ್ನಿ ಹಾಗಿದ್ರೆ ಈ ತಿಂಗಳಲ್ಲಿ ಪರಿಹಾರ ಏನು ಮಾಡ್ಕೋಬೇಕಂತಂದ್ರೆ ನೋಡಿ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ದರ್ಶನ ಮಾಡ್ತಕ್ಕಂಥದ್ದು, ರಾಯರ ಪೂಜೆಯನ್ನು ಮಾಡ್ತಕ್ಕಂಥದ್ದು, ದುರ್ಗಾದೇವಿಯ ಆರಾಧನೆಯಿಂದ ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ. ಮಾಡ್ಕೊಳ್ಳಿ. ಬಹಳ ಸರಳವಾದ ಪರಿಹಾರಗಳಿದೆ. ನಾಗದೇವತೆಗಳಿಗೆ ಕ್ಷೀರಾಭಿಷೇಕ ಮಾಡಿಸಿದ್ರೆ ಇನ್ನೂ ಒಳ್ಳೆ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು, ಒಳ್ಳೆ ಫಲಗಳು ಸಿಗುತ್ತೆ ಖಂಡಿತವಾಗ್ಲೂ. ಈ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಮಾತ್ರ, ಸುಮ್ಮನೆ ಕಾಟಾಚಾರಕ್ಕೆ ಮಾಡಿದ್ರೆ ಏನು ಫಲ ಸಿಗಲ್ಲ. ಶ್ರದ್ಧೆಯಿಂದ ಈ ಪೂಜೆಯನ್ನು ಮಾಡ್ಕೊಳ್ಳಿ. ನಿಮ್ಮ ಕಾಯಕ, ನಿಮ್ಮ ಕೆಲಸವನ್ನು ಪ್ರೀತಿಸಿ, ಖಂಡಿತವಾಗಿಯೂ ಜೀವನದಲ್ಲಿ ಸುಖಿಯಾಗಿರ್ತೀರಿ. ತಾಯಿ ಅನ್ನಪೂರ್ಣೇಶ್ವರಿ ಒಳ್ಳೆ ಫಲಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.